ತಲೆ ಹೊಡಿತೇನೆ. ಗುರುಗಳೇ, ಇದೆಂತದ ಮೊಸರು ಕುಡಿಕೆಯ? ಗೌರವನ ವೇಷ ಹಾಕಿ ಬಂದದ್ದು ಯಾರು? ಅದು ಘಟೋತ್ಕಚ. ಆಗ ಸಿಕ್ಕಿರ್ಲಿಲ್ಲ ನನ್ನ ಕೈಗೆ. ಹೌದು, ಈಗ ಸಿಕ್ಕಿದ್ದಾನೆ. ಬಿಡಬೇಡ. ಕೈ ಮೇಲೆ ಇನ್ನು ಮಾತಿಲ್ಲ ನನಗೆ. ಹೇಳು ಹೇಳು. ಈ ಸಲ ಅವ ಇವತ್ತು ಬಾಣ ಪ್ರಯೋಗ ಮಾಡದೇ ಇದ್ರೆ ಈ ಈ ಪ್ರಸಂಗ ಮುಗಿಯುವುದಿಲ್ಲ. ನನ್ನ ಕೈ ಕೆಳಗಾಕಿ. ಗುರುಗಳ ನೀ ಯಾರು ನುಡಿಸುದು? ಘಟೋತ್ಕಚ. ನಾನು ಇಲ್ಲಿರುವಾಗ ಅವ ಬರ್ಲಿಕ್ಕಿಲ್ಲ ಹೇಳಿದಲ್ವ ನಾನು. ನನ್ನನ್ನು ನೋಡಿದ ಮೇಲೆ ನೀನು ಅವನನ್ನು ಹುಡ್ಕೋಬೇಡ. ಹೌದು, ನಿಮ್ಮಲ್ಲಿರುವಂತಹ ನಾನು ಬಂದದ್ದು ಯಾಕೆ ಗೊತ್ತುಂಟ? ಏನು ಗುರುಗಳೇ? ಮಾಡ್ತಾ ನನಗೊಂದು ಯೋಚನೆ ಬಂತು. ಘಟೋತ್ಕಚ ಈಗ ಎಲ್ಲರನ್ನು ಬಿಟ್ಟು ನಿನ್ನ ಬೆನ್ನು ಬಿದ್ದದ್ದು ಯಾಕೆ? ಯಾಕೆ ಗುರುಗಳೇ? ಯಾಕೆ ಅಂತ ಯೋಚನೆ ಮಾಡು. ನನಗೆ ಅರ್ಥ ಆಗುದಿಲ್ಲ. ಮಾತ್ರ ಇರುವುದು ಅರ್ಜುನನಿಗಿದ್ದದ್ದು, ಇಂದ್ರ ಕೊಟ್ಟದ್ದು. ಓಹೋ, ವೈಜಯಂತೀಶ್ವರ. ಅವನಿಗೆ ಉಳಿಸಬೇಕಾದ ಅವನನ್ನಲ್ಲ, ಕಪಟದಿಂದ ಕೃತ್ರಿಮದಿಂದ ಆ ಬಾಣವನ್ನು ನಿನ್ನಿಂದ ಸೆಳೆಯುವುದಕ್ಕೆ, ಆ ಶಕ್ತಿ ಆಯುಧವನ್ನು ಸೆಳೆಯುವುದಕ್ಕೆ. ಹೌದು, ಅದನ್ನು ನೀನೀಗ ನಿನ್ನ ಕೈಯಲ್ಲಿ ಇಟ್ಟುಕೊಳ್ಳದಿದ್ರೆ ಘಟೋತ್ಕಚನ ಕಾಟದಿಂದ ವಿಮುಕ್ತನಾಗ್ತಿ. ನನ್ನ ಕೈಗೆ ಕೊಡು, ನನ್ನ ಕೈಗೆ ಕೊಡು. ಕೊಡ್ಬೇಡ. ಅಲ್ಲ, ಅವರನ್ನು ನೋಡಬೇಡ. ಕೇಳಿದ್ದು ನಾನು. ಕೊಡ್ಬೇಡ. ಗುರು, ನಾನು ಗುರು. ನಾನು ನಿನ್ನ ಯಜಮಾನ. ಯಜಮಾನ ಯಾರಿಗೆ? ಅವನಿಗೆ ಯಜಮಾನ. ನಾನು ನಿನ್ನನ್ನು ಸಾಕಿದವ. ಅಲ್ಲ, ಬಾ ಬಾ. ನಿನ್ನ ಪ್ರತಿಷ್ಠಾಪನೆ ನನ್ನಿಂದ. ಅಲ್ಲ ಎಂತದ್ದು ನೀನು ತೊದಲೋಡಿ ಮಾಡುವುದು? ಅಲ್ಲ ಗುರು, ಗುರು ಎಂತದ್ದು? ಯಾರು ಹೇಳಿದ್ರು ಕೇಳಬೇಡ, ಅದು ನಿನ್ನಲ್ಲೇ ಇರ್ಲಿ. ನಾನು ಸೇನಾಧಿಪತಿಯಾಗಿ ಇರ್ಬೇಕೋ ಬೇಡ? ಇದು ಬೇಕಲ್ಲ. ಹಾಗಾದ್ರೆ ಒಂದು ಕ್ಷಣ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿದೆ. ನೀನು ಕೂತ್ಕೊಳ್ಳಿ, ರಥದಲ್ಲಿ ಕೂತ್ಕೊಳ್ಳಿ. ಗುರುಗಳೇ, ಎಂತದ್ದು ಗುರುಗಳೇ? ನನಗೊಂದು ತಲೆಗೆ ಹೋಗುವುದಿಲ್ಲ. ಆ ಬಾಣ ನಿನ್ನ ಕೈಯಲ್ಲಿರಬೇಕು ಅಂತ ಭಾವಿಸುವುದಿದ್ರೆ ಅವ ಕೌರವ. ಹೌದು. ಈಗ ನಾನು ಕೇಳಿದಾಗ ಕೊಡಬೇಡ ಅಂತ ಹೇಳಿದ್ರೆ ಅರ್ಥ ಎಂತದ್ದು? ಏನು? ಘಟೋತ್ಕಚ ನಿನ್ನ ಕೈಯಿಂದ ಅದನ್ನು ಅಪಹರಿಸಲಿ ಅಂತ ಹೇಳುದು. ಹಾಗೆ ಹೇಳುವವ ಕೌರವ ಆದವ. ಆಗ ಕೌರವನ ವೇಷ ಹಾಕಿ ಬಂದದ್ದು ಯಾರು? ಅದು ಘಟೋತ್ಕಚ. ಆಗ ಸಿಕ್ಕಿರ್ಲಿಲ್ಲ ನನ್ನ ಕೈಗೆ. ಹೌದು, ಈಗ ಸಿಕ್ಕಿದ್ದಾನೆ. ಬಿಡಬೇಡ. ಭೂಮಿಯಲ್ಲಿ ಕೌರವವನ್ನು ಬಿಡಿಸಲು ಕಾಮವನು ಅಶ್ವತ್ಥಾಮ ಬಂದಿದ್ದೇನೆ. ಕ್ಷಣ ಸೈರಿಸಿ ನಾಲಗೆಗೆ ತನ ಮೆಟ್ಟಿ. ಅಶ್ವತ್ಥಾಮ ಒಳ್ಳೆದಾಯ್ತು. ಈಗ ವಿಚಾರ ನನ್ನ ಅಂಗಾಂಗ ಬರೆಯುವಾಗ ಹೊಡೆದ. ಏನಾಯ್ತು ಈಗ? ನೋಡಿ, ಇಲ್ಲಿ ಬನ್ನಿ. ಒಂದು ವಿಚಾರದಲ್ಲಿ ನಿದ್ದೆ ಮಾಡ್ಲಿಕ್ಕೂ ಬಿಡುವುದಿಲ್ಲ. ಇಲ್ಲಿ ಬನ್ನಿ. ಏನು? ನನಗೀಗ ಒಂದು ಸ್ಪಷ್ಟ ಆಗ್ಬೇಕು. ಏನು? ಅವರು ನಿಮ್ಮ ಸ್ವಂತ ಅಪ್ಪನ ನೋಡಿ. ಯಾರ್ಯಾರನ್ನ ಅಪ್ಪ ಅಂತ ಕರೀಲಿಕ್ಕೆ ನನಗೆ ಅನುಮಾನ ಉಂಟು. ನಾನೇನು ನೀನ? ನಾನಲ್ಲ. ನೀವು ಅಪ್ಪ ಅಪ್ಪ ಅಂತ ಹೇಳಿ ಬೆಪ್ಪಾಗುದು ಬೇಡ ಅಂತ ಹೇಳಿದ್ದವನು. ನೀವು ಹೋಗಿ ಅವರನ್ನು ಮಾತಾಡಿಸಿ. ಮಾತಾಡಿ ಬರ್ತೇನೆ. ಏನೋ ಒಂದು ನನಗೆ ಅನುಮಾನ ಕಾಣಿಸ್ತಾ ಉಂಟು. ಅಪ್ಪ, ನೀವು ನನ್ನ ಅಪ್ಪ ಅಲ್ಲ ಅಂತೆ ಹೇಳಿದವನೆಂದು ಕೇಳು. ಅವ ಕೆಪ್ಪ. ಬೇಕಾ ಇದೆಲ್ಲ ನಿನಗೆ? ಸಾರ್ಥ ಹೇಳ್ತೇನೆ, ಆ ಮನುಷ್ಯನಲ್ಲಿ ನನಗೆ ಅನುಮಾನ ಉಂಟು. ಹೌದಾ? ಅದು ನಿಮ್ಮ ಅಪ್ಪನ ರೂಪ ಬಿಟ್ರೆ ಒಳಗಿನಿಂದ ನಿಮ್ಮ ಅಪ್ಪ ಅಲ್ಲ. ಹೌದಾ? ಹಾಗಾದ್ರೆ ಅಲ್ಲೂ ಅಲ್ಲ. ಇವನನ್ನು ನನ್ನನ್ನು ಹಿಡಿಸಿ ಹಾಕಿದೆ. ಇದು ಮಾಯೆ. ನೀವು ನೋಡಿ, ನೀವು ನೋಡಿ. ಹತ್ತಿರ ಹೋಗಿ ಮಾತಾಡ್ತೇನೆ ನಾನು. ಅಪ್ಪ, ಇಲ್ಲಿ ಬನ್ನಿ.
ನಿನ್ನಪ್ಪ ಭೀಮಸೇನ ಹಾ. ನನ್ನ ಮಿತ್ರ ಹಾ. ಹಾಗಾದ ಕಾರಣ ಹಾ. ಈ ರಣಕ್ಷೇತ್ರದಿಂದ ನಾನು ಕಮಲಿನಿ ಕಂದನು ಬೆಳ್ಳನು ಕಮಲಿನಿ ಕಂದ ಕಮಲಿನಿ ಕಂದನು ಬೆಳ್ಳನು ರಿಪು ಕುಮತಿ ಗೌರವ ನಿಮ್ಮ ಒಡೆಯದು ರವಿದ ನುಡಿಗಳು ಬೇಡೀಗ ಕ್ರಮವಾಗಿ ಯುದ್ಧ ನಮ್ಮಳು ಬೇಗ ಗೌರವಗಳನ್ನೆಲ್ಲ ನಿಸ್ಸಂತಾನ ಉಳಿಸಬೇಕೆನ್ನುವಂತ ಉದ್ದೇಶದಿಂದ ನಾನು ಬಂದಿದ್ದೇನೆ. ನೀವೆಲ್ಲ ಮೋಸ ವಂಚನೆ ಮಾಡಬಾರದು. ನಾನು ಮಾಡಿದ್ರೆ ತಪ್ಪ ತಪ್ಪೆ ಬ್ರಾಹ್ಮಣ ಅಂತ ಬಿಡುತ್ತೇನೆ. ನೀನು ಅಲ್ಲಿಂದ ಮಾಡ್ತಾ ಇದ್ದೆ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಎಂತದ್ದು? ನಿಮ್ಮ ವೇಷವನ್ನು ಮಾಡಿ ಘಟೋತ್ಕಚ ನನ್ನ ವೇಷ? ಹೌದು, ನೀ ಸಕಾಲಕ ಬಂದಿಯಲ್ಲ, ಅನಾಹುತ ಆಗ್ಲಿಲ್ಲ. ಏನಾಗ್ಲಿಲ್ಲ. ನನ್ನ ಬ್ರಾಹ್ಮಣ್ಯದ ಮರ್ಯಾದೆ ಉಳಿತು. ಹೋಗು ನಾನು ನಿನ್ನ ವೇಷ ಹಾಕಿ ಬಂದ್ರೆ ನಿನ್ನ ಮೊಣಕಾಲಿಗೆ ಹೊಡಿ. ಇದು ವೇಷ ಅಲ್ಲ. ಇದು ಸರಿ ಗೌರವನೇ. ಆ ದುರ್ದೃಷ್ಟಿ ಉಂಟಲ್ಲ, ಅದು ಯಾವ ವೇಷಧಾರಿಗೆ ಬರಲಿ. ಕಣ್ಣಿನ ನೋಡಿ ನೀನೆಂತದ ಹುಡುಕುದೆಂತ ಕರ್ಮ. ನಾನು ನಿಮ್ಮ ಗಂಟು ನೋಡುದು. ನನ್ನ ಗಂಟು ನೋಡಿ ಇಲ್ಲಿ ಸಿಕ್ಕುದಲ್ಲ ಈಗ. ಅದು ಗಂಟು ಕಟ್ಟಿದ ಪುಣ್ಯವೇ ನನ್ನ ಮಗನಾಗಿ ಕಪಟವನ್ನು ಭೇದಿಸಿತು. ನೋಡಿದ್ಯಾ ನೋಡಿದ್ಯಾ ಹೇಗೆ? ಅವರಿಂದ ಅನುಷ್ಠಾನದಲ್ಲಿ ಆ ಮಾನಿಯಾಗಿದ್ದು. ನಿನಗೆ ನೀನು ನಿನ್ನ ವೇಷ ಹಾಕಿ ಬರುವಾಗ ನಿನ್ನ ಒಬ್ಬ ಮಗ ಆದ್ರೂ ಬಂದು ನನ್ನ ಅಪ್ಪ ಅಲ್ಲ ಅಂತ ಹೇಳಿದ್ರು ಅದು ಹೇಳಿದ್ದು. ಅದಕ್ಕೆ ನಿನಗೆ ಅಪ್ಪ ಮಾಡಬೇಕು. ಬಂತು ಅವನ ತಲೆ ಹೊಡಿತೇನೆ. ಇದೆಂತದ ಮೊಸರು ಕುಡಿಕೆಯ ಒಂದು ವಿಷಯ ಸ್ಪಷ್ಟ ಮಾಡಿ. ನಾನಿರುವಾಗ ಅವಂದು ಬರುವುದಿಲ್ಲ, ಮತ್ತೆ ಅವ ಬೆನ್ನು ಬೀಳುವುದು ನಮಗಲ್ಲ, ನಿನಗೆ. ಯಾವುದಕ್ಕೆ? ನನಗೆ ಅರ್ಜುನನಿಗಾಗಿ ತೆಗೆದಿಟ್ಟ ಶಕ್ತ್ಯಾಯುಧವನ್ನು ಹೌದು ಅವ ವಂಚಿಸಿ ನಿನ್ನಿಂದ ಪಡೆಯುವುದಕ್ಕೆ ಅವಣಿಸಿದ್ದಾನೆ. ಆದರೆ ಒಂದುಂಟು, ನೀನ್ ಹೇಳ್ತೇನೆ, ನಾನು ಹೇಳ್ತೇನೆ. ಇದನ್ನು ಮುಗಿಸುವುದು ಹೇಗೆ ಅಂತ ನೀನು ಹೇಳಿ. ಅವ ಹೇಳ್ತಾನೆ. ಕಾರಣ ಜೀವಮಾನದಲ್ಲಿ ನಾವು ಆತ್ಯಂತಿಕವಾಗಿ ಮಾಡಿ ಪೂರೈಸಬೇಕಾದಂತಹ ವಿಷಯದ ಕಡೆಗೆ ಆದ್ಯ ಲಕ್ಷ್ಯ ಬೇರೆ ಎಲ್ಲ. ಮತ್ತೆ ಬೀಚಿದ ದೊಣ್ಣೆಯಿಂದ ಒಮ್ಮೆ ತಲೆ ತಪ್ಪಿಸಿಕೊಂಡೆ ಮುಂತಾದ್ರೆ ಮತ್ತೆ 1000 ವರ್ಷ ಬದುಕು ಅಂತ ಲೆಕ್ಕ. ಮಗನ ಮದುವೆಗಾಗಿ ತೆಗೆದಿಟ್ಟದ್ದನ್ನಾದರೂ ಮನೆ ನೆರೆಗೆ ಹೋಯ್ತು, ಮನೆಗೆ ಬೆಂಕಿ ಬಿತ್ತು ಅಂತಾದ್ರೆ ತೆಗಿಲೇಬೇಕು. ನೀನು ಯಾವ್ದಕ್ಕಿಟ್ಟಿದ್ಯೋ, ಹೇಗಿಟ್ಟಿದ್ಯೋ, ಎಂತದಕ್ಕಿಟ್ಟಿದ್ಯೋ ಅದು ಮುಖ್ಯ ಅಲ್ಲ. ಈಗ ನಾವು ಅದನ್ನು ಪ್ರಯೋಗಿಸದೇ ಇದ್ರೆ ನಮ್ಮ ಕಾರ್ಯ ಸಾಧನೆ ಮುಂದೆ ಹೋಗುದು. ಮಿತ್ರ, ಈಗ ನಾನೊಂದು ಮಾತು ಹೇಳ್ತೇನೆ. ಹೇಗೆ? ಈಗ ಅಮೃತ ಬಿಸಿ ಉಂಟು ಎನ್ನುವ ಕಾರಣಕ್ಕೆ ಅದು ಬಹಳ ಉತ್ತಮವಾದಂತಹ ಸೊತ್ತು. ಹೌದು. ಬಾಯಿಯೊಳಗೆ ಹಾಕ್ತೇವೆ. ಬಿಸಿ ಉಂಟು ಅಂತ ಉಗುಳ್ಲಿಕ್ಕೆ ಆಗ್ತದ? ಇಲ್ಲ. ನುಂಗಿದ್ರೆ ಗಂಟಲು ಸುಡ್ತದೆ. ಹೌದು. ಹಾಗಂತ ಬಾಯಲ್ಲಿ ಆದ್ರೂ ಇಟ್ಟುಕೊಳ್ಳಬೇಕಲ್ವ? ಉಗುಳಿದ್ರೆ ಅದರ ಪವಿತ್ರತೆ ಉಂಟಲ್ಲ. ಸ್ವಲ್ಪ ನಿಲ್ಲಿಸು. ನಿಮ್ಮದೆಂತದ ಹರಿಕತೆ, ಉಪಕಥೆಯ ಮೇಲೆ ಉಪಕಥೆ ಸಾಗುತ್ತಾ ಉಂಟು. ಒಂದು ಕೆಲಸ ಆಗಿ ಯುದ್ಧ ಮುಗಿಬೇಡುವ. ನಿನಗೊಂದು ವಿಷಯ ಹೇಳ್ತೇನೆ. ಅವ ಶಕ್ತ್ಯಾಯುಧದ ಬೆನ್ನು ಬಿದ್ದಿದ್ದಾನೆ. ನೀನು ನಿನ್ನ ಕವಚವನ್ನು ಕೊಟ್ಟು ಇಂದ್ರನಿಂದ ಪಡೆದದ್ದು, ಅರ್ಜುನನಿಗಾಗಿ ಪಡೆದದ್ದು. ಹೌದು. ಎರಡು ವಿಷಯ. ನಿನಗೆ ಇಂದ್ರ ಕೊಡುವಾಗ ಒಂದು ಮಾತು ಎಚ್ಚರಿಕೆಯಾಗಿ ಹೇಳಿದ್ದಾನೆ ಅಂತ ಸುದ್ದಿ, ಹೌದಾ? ಹೌದು. ಏನಂತ ಹೇಳಿದ್ದಾನೆ? ಇದು ನೀನು ಯಾರಿಗೆ ಬೇಕಾಗಿ ಬಯಸ್ತೀಯೋ ಅವನಿಗೆ ಪ್ರಯೋಗಿಸುವುದಕ್ಕೆ ಆಗುವುದಿಲ್ಲ ಅಂತ. ಇಂದ್ರನಿಗೆ ಹೆಚ್ಚು ಗೊತ್ತಿರುವುದ ನಿನಗ? ಅದು ದೇವೇಂದ್ರನಿಗೆ ಅಲ್ವಾ? ಅದೇ ಹೌದು ಅಂತ. ಅರ್ಜುನನಿಗಾಗಿ ಪಡೆದದ್ದು ಅರ್ಜುನನಿಗಲ್ಲ, ಘಟೋತ್ಕಚನಿಗೆ ಅಂತ. ಇನ್ನು ಬೇರೆ ಯಾರಾದ್ರೂ ಬಂದು ಹೇಳಿ ಆಗಬೇಕಾ? ಒಂದು. ಇನ್ನೊಂದು, ಶರಪರೀಕ್ಷಾ ರಂಗದಲ್ಲಿ ನಿನಗೇನು ಬೇಕು ಅಂತ ಕೇಳುವಾಗ ನೀನೇನು ಹೇಳಿದ್ದಿ? ಅವನ ಜೊತೆಯಲ್ಲಿ ಮೈತ್ರಿ. ಹೌದು. ಇನ್ನೊಂದು ಪಾರ್ಥದ್ವೇಷ. ಇದೆರಡು ಏಕಕಾಲದಲ್ಲಿ ನಿನಗೆ ಬೇಕು ಅಂತ ಹೇಳಿ. ನಿನಗೆ ಪಾರ್ಥನನ್ನು ದ್ವೇಷಿಸಬೇಕಾದರೆ ಕೌರವ ನಿರ್ಣಯ ಮಾಡಿದ ಯುದ್ಧ ಬೇಕು. ಹೌದು. ನೀನೀಗ ಆ ಬಾಣದಿಂದ ಘಟೋತ್ಕಜನನ್ನು ಕೊಲ್ಲದಿದ್ರೆ ಬೆಳಿಗ್ಗೆ ಆಗುವುದರ ಮೊದಲು ಕೌರವನನ್ನು ಘಟೋತ್ಕಜ ಕೊಲ್ಲುತ್ತಾನೆ. ಮತ್ತೆ ನೀನು ಅರ್ಜುನನ್ನು ಕೊಲ್ಲುವುದೇಕೆ? ಇದು ನಾನು ನಿನಗೆ ಅಪ್ರಿಯ ಆದ್ರೂ ಸತ್ಯ ಹೇಳುದು. ನಿನ್ನ ಆಪ್ತ ಮಿತ್ರನನ್ನು ಹುಡುಕಿ ಕೊಲ್ಲುತ್ತಾನೆ. ಕೌರವ ಬದುಕಬೇಕು ಅಂತಿದ್ರೆ, ಕೌರವ ಬದುಕಿದ್ರೆ ಅರ್ಜುನನನ್ನು ಬೇರೆ ವಿಧಾನದಿಂದ ಅದು ಕೊಲ್ಲಬಹುದು. ಕೌರವನೇ ಸತ್ತರೆ ಕೌರವ, ನೀನು ಬೇಸರ ಮಾಡಬೇಡ.
ನಿನ್ನ ಸಾವನ್ನು ಹೇಳ್ತೇನೆ ಅಂತ. ಆದ್ದರಿಂದ ಕೌರವರನ್ನು ಉಳಿಸುವ ಮಿತ್ರ ಕರ್ಣ ಹೌದಾದ್ರೆ ಇವತ್ತು ಅವನನ್ನು ನೀನು ಅದರಿಂದ ಹೊಡೆದುಕೊಳ್ಳಬೇಕು. ಮುಂದೆ ನಿನ್ನಿಷ್ಟ. ನಾನು ಮಾತಾಡ್ಲಿಕ್ಕೆ ಗುರುಗಳೇ, ನನ್ನ ಮಿತ್ರ ಸಾಯ್ತಾನೆ, ನನಗೆ ಬೇರೆ ಯಾವುದು ಬೇಸರ ಇಲ್ಲ. ಅವ ಸಾಯ್ತಾನಂತ ನಾನು ಹೇಳಿದ್ದು ಹೌದು ಅಂತ ಆದ್ರೆ ಹೇಳ. ಮತ್ತೆ ಇವಾಗ ಅವ ನೋಡು, ಈಗ ಅವ ನೋಡು. ಅವ ಸಾಯೋದು ಅಂತ ಹೇಳಿದ್ರೆ ಪ್ರತಿಭೆ ಹಾಗೆ. ಗುರುಗಳೇ, ನಾನು ಕಡೆಗೆ ಒಂದು ಮಾತು ಅದಕ್ಕೆ ಹೇಳಿ, ಕೈ ಮೇಲೆ ಎತ್ತಿದ್ದಕ್ಕೆ. ಅದು ಕೈ ಮೇಲೆ ಎತ್ತಿದ್ದು. ಇನ್ನು ಮಾತಿಲ್ಲ ನನಗೆ. ಹೇಳು ಹೇಳು. ಈ ಸಲ ಅವ ಇವತ್ತು ಬಾಣ ಪ್ರಯೋಗ ಮಾಡದೇ ಇದ್ರೆ ಆ ಈ ಪ್ರಸಂಗ ಮುಗಿಯುವುದಿಲ್ಲ ಮಾತು. ಇವನ ದೋಷ. ನನ್ನ ಕೈ ಕೆಳಗಾಗ್ತದೆ, ಇನ್ನು ಮಾತಾಡುವುದಿಲ್ಲ. ಹಾಕು. ನೀನು ಕೊಲ್ಲುತ್ತೇ ಇಲ್ವೋ ಅಷ್ಟೇ ಬೇಕಾದ್ದು. ಮಿತ್ರನ ಪ್ರಾಣವನ್ನು ಉಳಿಸುವುದಕ್ಕೆ ಆ. ನನ್ನ ಪ್ರಾಣವನ್ನಾದ್ರೂ ಕೊಡ್ತೇನೆ ಅಂತ ಹೇಳಿದ ನನಗೆ ಶರ ದೊಡ್ಡ ವಿಷಯವೇ ಅಲ್ಲ. ಇಳೆಯ ವ್ಯವಹಾರವನ್ನು ಮುಗಿಸಿ ಬಾಲನ ಮನೆಯನ್ನು ಸೇರಿಕೊಂಡ ಎಂಬಲ್ಲಿಗೆ ನಮ್ಮ ಪಾಲಿಗೆ ಜಯವೇ ಅಹುದಾಗಿದ್ರೂ ಜಯಘೋಷವನ್ನು ಹಾಕುವ ಹಾಗಿಲ್ಲ. ಯಾಕೆ? ಅಳಿದವ ಸಾಮಾನ್ಯ ಅಲ್ಲ. ಚಂದ್ರವಂಶದಲ್ಲಿ ಪಲ್ಲವಿಸಬೇಕಾದಂತಹ ಕುಸುಮ ಆತನನ್ನು ನಾವೆಲ್ಲರೂ ಸೇರಿಕೊಂಡಿದ್ದೇವೆ ಎನ್ನುವುದರ ದುಃಖ ಸೂಚಕವಾಗಿ ನಾವು ಈ ದಿವಸ ಕರಾಳ ರಾತ್ರಿಯನ್ನಾಗಿ ಆಚರಿಸಬೇಕು. ಮಾತ್ರ ಅಲ್ಲ, ಇದೆಲ್ಲ ಕೃಷ್ಣ ಸಂಕಲ್ಪ, ನಾವೇನು ಮಾಡುವುದಕ್ಕಿಲ್ಲ ಎನ್ನುವಲ್ಲಿಗೆ ಇಂತಹ ಪುಣ್ಯತಮವಾದ ಕಥೆಯನ್ನು ಆಡಿ ಹಾಡಿದ, ನೋಡಿ ಕೇಳಿದ ನಿಮಗೆಲ್ಲ ನಮ್ಮ ಆರಾಧ್ಯ ಮೂರ್ತಿ ಸನ್ಮಂಗಲವನ್ನುಂಟು ಮಾಡಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಈ ಕಥೆಗೆ ಮಂಗಳಗೀತೆಯನ್ನು ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲದ ಶರದಾನಗೆ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ಆಂಜನೇಯನಿಗೆ ಮಂಗಲಂ